ಭಾರತದ ಅತ್ಯುನ್ನತ ಹುದ್ದೆ, ಇಡೀ ದೇಶದ ಪ್ರಪಂಚದ ಮುಂದೆ ತೋರಿಸೋ ಕೈಗನ್ನಡಿ. ಹೀಗಿರುವ ನಾಯಕರಿಗೆ ಸಂಬಳ ಎಷ್ಟಿರಬಹುದು, ಅವರ ಆಸ್ತಿ ಎಷ್ಟಿರಬಹುದು, ಅವರಿಗೆ ಯಾವ್ಯಾವ ರೀತಿಯ ಸವಲತ್ತುಗಳು ಸಿಗುತ್ತೆ, ಅವರ ಐಷಾರಾಮಿ ಜೀವನ ಆಗಿರಬಹುದು, ಅವರ ದೈನಂದಿನ ಖರ್ಚು ವೆಚ್ಚ, ಇದೆಲ್ಲದ್ರ ಬಗ್ಗೆ ಬಹಳಷ್ಟು ಮಂದಿಗೆ ಒಂದಷ್ಟು ಕುತೂಹಲ ಇರುತ್ತೆ. ಅದರಲ್ಲೂ ವಿಶ್ವದ ಬಲಿಷ್ಠ ನಾಯಕರು ಅಂತ ಯಾರ್ಯಾರು ಅನ್ನಿಸ್ಕೊಂಡಿದ್ದಾರೋ ಅವರ ಆಸ್ತಿಯ ಬಗ್ಗೆ, ಅವರಿಗೆ ಸಿಗೋ ಸಂಬಳದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಅನೇಕರಲ್ಲಿರುತ್ತೆ. ಹೀಗಾಗಿ ಈ ಸ್ಟೋರಿಯಲ್ಲಿ ನಾನು ನಿಮಗೆ ಬಲಿಷ್ಠ ನಾಯಕರ ಸಂಬಳ ಹಾಗೆ ಅವರ ಆಸ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ. ನಾನಾಗಲೇ ಹೇಳಿದ ಹಾಗೆ ಪ್ರಧಾನಮಂತ್ರಿ ಸ್ಥಾನ ಅನ್ನೋದು ಇಡೀ ದೇಶದ ಉನ್ನತ ಹುದ್ದೆ. ಸರ್ಕಾರದ ಮುಖ್ಯಸ್ಥರಾಗಿರೋ ಇವರು ದೇಶದ ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ಕೈಲಿ ಹಿಡ್ಕೊಂಡಿರ್ತಾರೆ. ಹೀಗಿರುವಾಗ ಅವರ ಸಂಬಳ ಎಷ್ಟಿರಬಹುದು ಅನ್ನೋ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಪ್ರಧಾನಿ ಸಂಬಳ ಕಮ್ಮಿ ಅಂತಾನೆ ಹೇಳ್ಬೋದು. ಇವರಿಗೆ ವಾರ್ಷಿಕವಾಗಿ 19,92,000 ರೂಪಾಯಿಯನ್ನ ಸಂಬಳವಾಗಿ ಕೊಡಲಾಗುತ್ತೆ. ವರದಿ ಪ್ರಕಾರ ಪ್ರಸ್ತುತ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಅವರಿಗೆ ತಿಂಗಳಿಗೆ 1,66,000 ರೂಪಾಯಿ ಸಂಬಳ ಸಿಗುತ್ತೆ. ಇದರಲ್ಲಿ ಸಂಸದೀಯ ಭತ್ಯೆ ಅಂತ 45,000 ರೂಪಾಯಿ, ವೆಚ್ಚ ಭತ್ಯೆ ಅಂತ 3,000, ದಿನ ಭತ್ಯೆ 2,000 ಹಾಗೆ ಮೂಲ ವೇತನ 50,000 ರೂಪಾಯಿ ಸೇರಿರುತ್ತೆ. ಇನ್ನು ಪ್ರಧಾನಿಯವರ ಮಾಸಿಕ ವೇತನಕ್ಕೆ ಕಂಪೇರ್ ಮಾಡಿದ್ರೆ ರಾಷ್ಟ್ರಪತಿಗಳ ಮಾಸಿಕ ವೇತನ ಜಾಸ್ತಿ. ಭಾರತದ ರಾಷ್ಟ್ರಪತಿಯವರ ಸಂಬಳ 5 ಲಕ್ಷ ರೂಪಾಯಿ. ಭಾರತದ ಉಪರಾಷ್ಟ್ರಪತಿಗಳು 4 ಲಕ್ಷ ರೂಪಾಯಿ ಸಂಬಳವನ್ನ ಪಡಿತಾರೆ. ಸಂಸತ್ನಲ್ಲಿ ಪ್ರತಿ ಸಂಸದರು ತಿಂಗಳಿಗೆ 1 ಲಕ್ಷ ಮೂಲ ವೇತನವನ್ನ ಪಡೆದುಕೊಳ್ತಾರೆ. ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಪ್ರಧಾನಮಂತ್ರಿಯವರ ಸಂಬಳ ಕಮ್ಮಿನೇ. ಇನ್ನು ಸಂಬಳದ ಹೊರತಾಗಿ ಪ್ರಧಾನಮಂತ್ರಿಗಳಿಗೆ ಅನೇಕ ಸವಲತ್ತನ್ನು ಕೊಡಲಾಗಿದೆ. ಅವುಗಳಲ್ಲಿ ಪ್ರಮುಖವಾದ್ದು ವಸತಿ. ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗದಲ್ಲಿ ವಾಸ ಮಾಡ್ತಾರೆ. ಇನ್ನು ಸಂಪೂರ್ಣ ಭದ್ರತೆ ಹೊಂದಿರೋ ದೆಹಲಿಯ 7 ಲೋಕ ಕಲ್ಯಾಣ ಮಾರ್ಗ ರಾಷ್ಟ್ರ ರಾಜಧಾನಿಯ ಪ್ರಮುಖ ಆಕರ್ಷಣೀಯ ಸ್ಥಳ. ಈ ಮನೆಗೆ ಬಾಡಿಗೆಯಾಗ್ಲಿ ನಿರ್ವಹಣಾ ವೆಚ್ಚವಾಗ್ಲಿ ಪ್ರಧಾನಿ ಭರಿಸೋದಿಲ್ಲ. ಮೋದಿ ಅವರಿಗೆ ತಮ್ಮ ವೃತ್ತಿಪರ ಪ್ರವಾಸ ಹಾಗೆ ಭೇಟಿಗೆ ಅಂತ ಏರ್ ಇಂಡಿಯಾ ಒಂದು ವಿಶೇಷ ವಿಮಾನ ಇದೆ. ವಿದೇಶಗಳಿಗೆ ಭೇಟಿ ಕೊಟ್ಟಾಗ ಇದೇ ವಿಮಾನದಲ್ಲಿ ಅವರು ಪ್ರಯಾಣ ಬೆಳೆಸೋದು. ಭಾರತೀಯ ವಾಯುಸೇನೆ ನಿರ್ವಹಿಸೋ ಏರ್ ಇಂಡಿಯಾ ವಿಮಾನದಲ್ಲಿ ಸ್ವಯಂ ರಕ್ಷಣಾ ಸೂಟ್ಗಳಿವೆ. ಇದರೊಂದಿಗೆ ಕಾನ್ಫರೆನ್ಸ್ ಕ್ಯಾಬಿನ್ ಸಹಿತ ಪೂರ್ಣ ಪ್ರಮಾಣದ ಕಚೇರಿ ಸ್ಥಳವನ್ನು ಹೊಂದಿದೆ. ಇಲ್ಲಿ ಪ್ರಯಾಣದ ವೇಳೆ ಸಭೆಗಳನ್ನ ನಡೆಸೋ ಅವಕಾಶ ಇದೆ. ಇನ್ನು ಪ್ರಧಾನಿ ಮೋದಿ ಅವರ ಬಳಿ ಎಷ್ಟು ದುಡ್ಡಿದೆ, ಅವರ ಆಸ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ, ಚುನಾವಣಾ ಅಫಿಡವಿಟ್ ಪ್ರಕಾರ ಪ್ರಧಾನಿ ಮೋದಿ ಒಟ್ಟು 52,920 ರೂಪಾಯಿ ನಗದು ಹೊಂದಿದ್ದಾರೆ. ಅವರ ಬ್ಯಾಂಕ್ ಖಾತೆಯಲ್ಲಿ 73,304 ರೂಪಾಯಿ ಹಣ ಇದ್ದಿದ್ದು. ಗಾಂಧಿನಗರದ ಸ್ಟೇಟ್ ಬ್ಯಾಂಕ್ ಆಫ್ ಗುಜರಾತ್ನಲ್ಲಿ 73,304 ರೂಪಾಯಿ ಇತ್ತು. ವಾರಣಾಸಿಯ SBI ಖಾತೆಯಲ್ಲಿ 7,000 ರೂಪಾಯಿ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 2,85,60,338 ರೂಪಾಯಿ ಮೌಲ್ಯದ FD ಹೊಂದಿದ್ದಾರೆ. ಇದಲ್ಲದೆ ಮೋದಿ 9,12,398 ರೂಪಾಯಿ ಮೌಲ್ಯದ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಅಫಿಡವಿಟ್ ಪ್ರಕಾರ ಅವರ ಬಳಿ 4 ಚಿನ್ನದ ಉಂಗುರಗಳಿದ್ದು ಇವುಗಳ ಮೌಲ್ಯ 2,67,760 ರೂಪಾಯಿ. ಸೊ 2019 ಚುನಾವಣಾ ಅಫಿಡವಿಟ್ ಪ್ರಕಾರ ಮೋದಿಯವರ ಆದಾಯ 11,14,230 ರೂಪಾಯಿ. 2020-21ರಲ್ಲಿ 17,07,930 ರೂಪಾಯಿ. 2021-22ರಲ್ಲಿ 15,41,870 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ರೆ 22-23ರಲ್ಲಿ ಇವರ ಆದಾಯ 23,56,080 ರೂಪಾಯಿಗಳಷ್ಟಿತ್ತು. ಇನ್ನು 23-24ರಲ್ಲಿ ಒಟ್ಟು ಸಂಪತ್ತು 3,02,06,889 ರೂಪಾಯಿಯಷ್ಟಾಗಿದೆ. ಆದರೆ ಮೋದಿ ತಮ್ಮ ಹೆಸರಲ್ಲಿ ಯಾವುದೇ ರೀತಿಯ ಜಮೀನು ಮನೆ ಹೊಂದಿಲ್ಲ. ಇನ್ನು ಚುನಾವಣಾ ಅಫಿಡವಿಟ್ ಪ್ರಕಾರವೇ ಮೋದಿಯವರು ತಮ್ಮ ವೇತನ ಮತ್ತು ಗಳಿಕೆ ಆಧಾರದ ಮೇಲೆ ತೆರಿಗೆ ಪಾವತಿ ಮಾಡ್ತಾರೆ. ಮುಖ್ಯ ಆದಾಯದ ಮೂಲ ಅಂದ್ರೆ ವೇತನ ಹಾಗೆ ಉಳಿತಾಯದ ಮೇಲಿನ ಬಡ್ಡಿ. ಸೊ 2023-24 ಹಣಕಾಸು ವರ್ಷದಲ್ಲಿ ಮೋದಿ 3,33,179 ರೂಪಾಯಿ ಆದಾಯ ತೆರಿಗೆಯನ್ನ ಪಾವತಿಸಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿವ್ವಳ ಸಂಬಳ ಕೇಳಿದ್ರೆ ನಿಮಗೆ ನಿಜಕ್ಕೂ ಶಾಕ್ ಆಗತ್ತೆ. ಐಷಾರಾಮಿ ಜೀವನ, ಬಿಗಿ ಭದ್ರತೆ, ಶ್ವೇತ ಭವನದಲ್ಲಿ ವಾಸ್ತವ್ಯ ಹೂಡಿ ಅಧಿಕಾರ ಚಲಾಯಿಸೋ ಟ್ರಂಪ್ ಅವರಿಗೆ ವಾರ್ಷಿಕವಾಗಿ ಸಿಗೋ ಸಂಬಳ ಬರೋಬ್ಬರಿ 3,52,34,799 ರೂಪಾಯಿಗಳು. ಭಾರತದ ಪ್ರಧಾನಿ ಸಂಬಳಕ್ಕೆ ಕಂಪೇರ್ ಮಾಡಿದ್ರೆ 20 ಪಟ್ಟು ಜಾಸ್ತಿ. ಪೇಚೆಕ್ ವರದಿ ಪ್ರಕಾರ ಅಮೆರಿಕ ಅಧ್ಯಕ್ಷರ ಮಾಸಿಕ ಸಂಬಳದಷ್ಟು ಕೂಡ ಭಾರತದ ಪ್ರಧಾನಿ ಸಂಬಳ ಇಲ್ಲ. ಯುಎಸ್ ಅಧ್ಯಕ್ಷರ ಮಾಸಿಕ ಸಂಬಳ 29,36,233 ರೂಪಾಯಿ.
ಅದೇ ವಾರಕ್ಕೆ 6,77,592 ರೂಪಾಯಿ. ಅದೇ ದಿನಕ್ಕೆ 1,35,518 ರೂಪಾಯಿ ಸಂಬಳವನ್ನ ಪಡಿತಾರೆ ಅಂತ ವರದಿಯಾಗಿದೆ. ಇದರ ಜೊತೆಗೆ ಐಷಾರಾಮಿ ಜೀವನ, ಬಿಗಿ ಭದ್ರತೆ, ಶ್ವೇತಭವನದಲ್ಲಿ ವಾಸ್ತವ್ಯ ಕೂಡ ನೀಡಲಾಗಿದೆ. ಅಮೆರಿಕ ಅಧ್ಯಕ್ಷರು ಅಧಿಕೃತ ಹಾಗೆ ವೈಯಕ್ತಿಕ ಖರ್ಚಿಗೆ ಅಂತ ವಾರ್ಷಿಕವಾಗಿ $50,000 ಅಂದ್ರೆ 42,18,400 ರೂಪಾಯಿ ತೆರಿಗೆ ರಹಿತ ಭತ್ಯೆ ಪಡಿತಾರೆ. ಜೊತೆಗೆ ಅಧ್ಯಕ್ಷರ ಪ್ರಯಾಣಕ್ಕೆ ಅಂತ $1,00,000 ಅಂದ್ರೆ 84,36,447 ರೂಪಾಯಿ 82 ಪೈಸೆ ಭತ್ಯೆ, ಹಾಗೆ $19,000 ಅಂದ್ರೆ 16,02,992 ರೂಪಾಯಿ ಮನೋರಂಜನಾ ಭತ್ಯೆನ ಪಡೆದುಕೊಳ್ತಾರೆ. ಇದು ಟ್ರಂಪ್ ಅವ್ರಿಗೆ ಸಿಗೋ ಸವಲತ್ತು ಹಾಗೇನೆ ಸಂಬಳದ ವಿಚಾರ. ಆದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಗ್ಗೆ ನೋಡೋದಾದ್ರೆ 1952ರಲ್ಲಿ ಹುಟ್ಟಿರೋ ಪುಟಿನ್ ವಿಶ್ವದ ಶ್ರೀಮಂತ ನಾಯಕರಲ್ಲಿ ಒಬ್ರು. ಪುಟಿನ್ಗೆ ವಾರ್ಷಿಕವಾಗಿ $1,40,000 ಅಂದ್ರೆ 11.7 ಕೋಟಿ ಸಂಬಳ ಪಡೆದುಕೊಳ್ತಾರೆ. ಹಾಗಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಬಳವನ್ನ ಗಮನಿಸಿದ್ರೆ ಅವರು ವಾರ್ಷಿಕವಾಗಿ ಪಡೆದುಕೊಳ್ಳೋದು 19,92,000 ರೂಪಾಯಿ ವೇತನ ಪಡೆದುಕೊಳ್ತಾರೆ. ಪುಟಿನ್ ಹಾಗೆ ಮೋದಿ ಅವರ ಸಂಪತ್ನಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ಮೋದಿ 3.2 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ರೆ ಪುಟಿನ್ $200 ಬಿಲಿಯನ್ ಅಂದ್ರೆ 16 ಲಕ್ಷ ಕೋಟಿ ಆಸ್ತಿಯ ಒಡೆಯ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಪುಟಿನ್ ಬಳಿ ಕಪ್ಪು ಸಮುದ್ರದ ದಡದಲ್ಲಿ 1,90,000 ಚದರ ಅಡಿಗಳಲ್ಲಿ ನಿರ್ಮಿಸಲಾದ ಅರಮನೆಯಂತಹ ಐಷಾರಾಮಿ ಮನೆ ಇದೆ ಅಂತ ಹೇಳ್ಕೊಂಡಿದ್ರು. ಈ ಬಂಗಲೆ ಮೌಲ್ಯ $1 ಬಿಲಿಯನ್ ಅಂತ ಅಂದಾಜಿಸಲಾಗಿದೆ. ಪುಟಿನ್ ಅವರ ಈ ಅರಮನೆಯ ಮನೆಯಲ್ಲಿ ಭೂಗತ ಬಂಕರ್ ಕೂಡ ಇದೆ. ಹಾಗೆ ಪೂಲ್, ಜಿಮ್, ಕ್ಯಾಸಿನೋ, ಸಿನಿಮಾ ಹಾಲ್ ಮುಂತಾದ ಸೌಲಭ್ಯಗಳು ಇವೆ. ಪುಟಿನ್ ಕನಿಷ್ಠ 19 ಮನೆಗಳನ್ನು ಹೊಂದಿದ್ದಾರೆ. ಅವರು 700 ವಾಹನಗಳು, 12 ಖಾಸಗಿ ಜೆಟ್ಗಳು ಹಾಗೆ ಹೆಲಿಕಾಪ್ಟರ್ಗಳನ್ನು ಕೂಡ ಹೊಂದಿದ್ದಾರೆ. ಅಧಿಕೃತವಾಗಿ ಪುಟಿನ್ ಹೆಸರಲ್ಲಿ ಕೇವಲ 800 ಚದರ ಅಡಿ ಅಪಾರ್ಟ್ಮೆಂಟ್, ಟ್ರೈಲರ್ ಮತ್ತು 3 ಕಾರ್ಗಳಿವೆ. ಇನ್ನು ಕೊನೆಯದಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ಬಗ್ಗೆ ನೋಡೋದಾದ್ರೆ ಇವರು ಹುಟ್ಟಿದ್ದು 1953ರಲ್ಲಿ. ಚೀನಾ ಕಂಡ ಅಪ್ರತಿಮ ನಾಯಕರಲ್ಲಿ ಇವರು ಒಬ್ರು. ಇವರ ಸಂಬಳದ ಬಗ್ಗೆ ನೋಡೋದಾದ್ರೆ ವಾರ್ಷಿಕವಾಗಿ 18,05,783 ರೂಪಾಯಿಯನ್ನ ಪಡೆದುಕೊಳ್ತಾರೆ. ಭಾರತಕ್ಕೆ ಕಂಪೇರ್ ಮಾಡಿದ್ರೆ 2 ಲಕ್ಷ ಕಮ್ಮಿ ಸಂಬಳವನ್ನ ಜಿನ್ಪಿಂಗ್ ಹೊಂದಿದ್ದಾರೆ.